ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ತಿಳ್ಕೊತೀನಿ. ಇನ್ನು ಫ್ರೆಂಡ್ಸ್, ಎಲ್ಲರ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಏನಕ್ಕೆ ಈ ಸ್ಯಾರಿಗೆ ಈ ಬ್ಲೌಸು ಮ್ಯಾಚ್ ಆಗ್ತಾಯಿದೆ ಆಲ್ರೆಡಿ ನಿಮಗೆ ಗೊತ್ತು. ಆದರೆ ಈ ಬ್ಲೌಸ್ನ ನಾನು ಏನು ಮಾಡಿದ್ದೀನಿ, ಅಳತೆ ಬ್ಲೌಸ್ ಕೊಟ್ಟು ತಗೊಂಡೇ ಬಂದಿಲ್ಲ. ಪಲ್ಲು ಈ ಥರ ಇದೆ. ಆಲ್ರೆಡಿ ಈ ಸ್ಯಾರಿ ನನಗೆ ತೋರಿಸಿದ್ದೀನಿ ಫ್ರೆಂಡ್ಸ್. ಇದು ನಂದು ಆಲ್ರೆಡಿ ಇದು ಗಿಫ್ಟ್ ಸ್ಯಾರಿನೇ, ನಿಮಗೆ ತೋರಿಸಿದ್ದೀನಿ ಎಷ್ಟೋ ಸಲ. ಬನ್ನಿ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಮೈಕ್ ನೋಡಿದ್ರೆ 100 ಫುಲ್ ಇದೆ ಚಾರ್ಜರು. ಯಾಕೋ ಕಣೆ ಮೈಕು ಆನ್ ಮಾಡಿದ್ರೆ ವರ್ಕ್ ಆಗ್ತಾಯಿಲ್ಲ. ಅದೇನಂತ ಪೂರ್ತಿ ಚೆಕ್ ಮಾಡಬೇಕು. ನಾನು ಎರಡನ್ನೂ ಪ್ರೆಸ್ ಮಾಡಿ ಇಟ್ಕೋಬೇಕು ಅಂತ ಗೊತ್ತಿಲ್ಲ, ಒಂದು ಪ್ರೆಸ್ ಮಾಡಬೇಕು ಅಂತ ಗೊತ್ತಿಲ್ಲ. ಮತ್ತು ಇಲ್ಲಿ OTGಗೂ ಕನೆಕ್ಟ್ ಮಾಡಿದ್ದೀನಿ, ಯಾಕಂತ ಗೊತ್ತಿಲ್ಲ. ಅದು ಸಾಯಂಕಾಲ ನನ್ನ ಮಗಳ ಹತ್ರ ತೋರಿಸ್ತೀನಿ. ಇನ್ನು ಫ್ರೆಂಡ್ಸ್, ನಾನೇನು ಯಾವಾಗಲೂ ಮೈಕ್ ಹಾಕ್ಕೊಂಡೇನು ವೀಡಿಯೋ ಮಾಡ್ತಾ ಇರಲಿಲ್ವಲ್ಲ. ಈಗ ಮಾಮೂಲಿ ನಾರ್ಮಲ್ಲಾಗಿ ವಾಯ್ಸಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಫ್ರೆಂಡ್ಸ್, ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇನ್ನು ಫ್ರೆಂಡ್ಸ್, ನಾನೊಂದು 2 ಡೇಸಿಂದ ಏನಾಗಿತ್ತು ಅಂದರೆ ನನ್ನ ಚಾನಲಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಯ್ತಾ ಇರಲಿಲ್ಲ. ಏನಾಗೋಯ್ತು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ? ನಾನು ಫ್ರೆಂಡ್ಸ್ ಇಷ್ಟು ದಿವಸ ಇನ್ಶಾರ್ಟಿಂದ ಏನು ಮಾಡ್ತಾಯಿದ್ದೆ, ಡೌನ್ಲೋಡ್ ಮಾಡಿ ಅದರಿಂದ ಡೈರೆಕ್ಟ್ ಯೂಟ್ಯೂಬ್ಗೆ ಹಾಕ್ತಾಯಿದ್ದೆ ಫ್ರೆಂಡ್ಸ್. ಏನಿಲ್ಲ ಅಂದರೂ 3-4 ಡೇಸ್ ಆಯಿತು. ಆಮೇಲೆ ಟೆಕ್ ವಿತ್ ಭರತ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ ಫೋನಲ್ಲೇ. ಅವರು ಚೆಕ್ ಮಾಡಿಬಿಟ್ಟು, ಅಕ್ಕ ನಿಮ್ದು ಇದರಲ್ಲಿ ಯಾವುದು ಇಶ್ಯೂ ಇಲ್ಲ. ಅವ್ರ ತಂದೆನೂ ಹೇಳಿದ್ರು, ನಿಮ್ದು ಯಾವುದು ಇದರಲ್ಲಿ ಇಶ್ಯೂ ಇಲ್ಲ, ಎಲ್ಲ ಕರೆಕ್ಟಾಗಿದೆ ಅಂದರು. ಆಮೇಲೆ ನನ್ನ ಫ್ರೆಂಡ್ ಇನ್ನೊಬ್ಳಿದ್ದಾಳೆ ಪ್ರತಿಮಾ ಅಂತ, ಮತ್ತು ಅವಳಿಗೂ ಕಾಲ್ ಮಾಡಿದೆ. ಪ್ರತಿಮಾ, ಯಾಕೋ ನನಗೆ ಇದು ಹೆಂಗೆ ಅಂದರೆ ಫ್ರೆಂಡ್ಸ್ ನೋಡಿ, ಒಂದೊಂದ್ಸಲ ಎಷ್ಟು ಭಯ ಮತ್ತು ಕನ್ಫ್ಯೂಷನ್ ಆಗೇ ಆಗುತ್ತೆ. ಇನ್ನು ಫ್ರೆಂಡ್ಸ್, ನಾನು ಅಯ್ಯೋ ದೇವರೇ, ಈ ಥರ ಆಗೋಯ್ತರಪ್ಪ, ಫಸ್ಟ್ ಚಾನಲ್ ನೋಡಿದ್ರೆ ಹಂಗಾಗಿತ್ತು, ಇವಾಗ ಯಾಕಪ್ಪ ಈ ಥರ ಆಯಿತು ಅಂತ ಆಮೇಲೆ ಯೋಚನೆ ಮಾಡಬೇಕಾದ್ರೆ ಫ್ರೆಂಡ್ಸ್, ಆಮೇಲೆ ಏನಾಗೋಯ್ತು, ಡೈರೆಕ್ಟ್ ತಗೋತಾ ಇರಲಿಲ್ಲ. ಆಮೇಲೆ ಫ್ರೆಂಡ್ಸ್, ರೀಲ್ಸ್ ಮಾಡ್ಬೋದಾಗಿತ್ತು, ಮತ್ತು ಲೈವ್ ಮಾಡ್ತಾಯಿದ್ದೆ, ಆದರೆ ವೀಡಿಯೋ ಹಾಕೋಕ್ಕಾಗ್ತಾ ಇರಲಿಲ್ಲ. ನಾನು ಇನ್ಶಾರ್ಟಿಂದಲೇ ಈಗ ಡೈಲಿ ಈ ಥರ ಯಾವ ಥರ ವೀಡಿಯೋ ಹಾಕ್ತಿದ್ದೆ ಅದೇ ಥರ ಹಾಕೋಕೆ ಹೋಗಿದ್ದೀನಿ ಫ್ರೆಂಡ್ಸ್. ಆಮೇಲೆ ಏನಾಗೋಯ್ತು, ಇವತ್ತು ನನ್ನ ಮಕ್ಕಳು ಕೆಲಸಕ್ಕೆ ರೆಡಿ ಆಯ್ತಾ ಇದ್ದಲ್ಲ, ನಾನೇನಂದಿರೋದು ಇದೊಂದು ಸ್ವಲ್ಪ ನೋಡಬೇಕು. ನನ್ನ ಫ್ರೆಂಡ್ ಸಜೆಷನ್ ಕೊಟ್ಟಳು, ಏನಾದರೂ ಸ್ಟೋರೇಜು ಮತ್ತು ಯೂಟ್ಯೂಬಲ್ಲಿ ನಿನಗೆ ಗೊತ್ತಾಯ್ತಾ ಜಾಸ್ತಿ ವೀಡಿಯೋ ಆಗಿದೆ ಅಂತ ಒಂದು. ಯಾವುದೂ ಆಗಲಿಲ್ಲ. ಆಮೇಲೆ ಏನು ಪ್ರೆಸ್ ಮಾಡಿದ್ದೀನೋ ಏನೋ ಅಂತ ಗೊತ್ತಿಲ್ಲ ಅಂತ ದೇವ್ರು ನೆನೆಸ್ಕೊತಾ ಇದೆ. ಆಮೇಲೆ ಇವತ್ತು ನನ್ನ ಮಗಳು ರೆಡಿಯಾಗಿದ್ದಾರೆ, ಬಾರೋ ಇಲ್ಲಿ ಮೊಬೈಲಲ್ಲಿ ಇನ್ನೊಂದು ಏನಾದರೂ ಒಂದು ಸ್ವಲ್ಪ ಚೆಕ್ ಮಾಡು ಅಂತ. ಅವಳು ನೋಡಿದ್ರೆ ಫ್ರೆಂಡ್ಸ್, ಮಾಮೂಲಿ ನಾವು ಸ್ಟಾರ್ಟಿಂಗೆಲ್ಲ ವೀಡಿಯೋ ಹಾಕ್ತಿದ್ದೋ, ಈಗ ಒಂದು 5-6 ವರ್ಷ 6 ವರ್ಷದ ಮುಂಚೆನೇ ಅಂದ್ಕೊಳ್ಳಿ. ಪ್ಲಸ್ ಬಟನ್ ಒತ್ತಿ ಅಲ್ಲಿಂದ ವೀಡಿಯೋ ಆಗ್ತಾಯಿದ್ದೆ, ಅದು ನನಗೆ ಮರ್ತೇ ಹೋಗೈತೆ ಅಂದ್ಕೊಳ್ಳಿ. ಈಗ ಬರೀ ಇನ್ಶರ್ಟಿಂದ ಮಾಡೋದು, ಸೇವ್ ಆಗುತ್ತೆ, ಅಲ್ಲಿಂದ ಯೂಟ್ಯೂಬ್ ಪ್ರೆಸ್ ಮಾಡೋದು, ವೀಡಿಯೋ ಅಲ್ಲಿಂದ ಎಡಿಟ್ ಮಾಡ್ತಾಯಿದ್ದೆ. ಆಮೇಲೆ ಅವಳು ಎಲ್ಲ ಎಡಿಟ್ ಆಗಿರೋದೆಲ್ಲ ಆಲ್ಬಂಬಲ್ಲಿ ಇರುತ್ತೆ ಮಮ್ಮಿ, ಈ ಥರ ಅಂತ ತೋರಿಸ್ಕೊಟ್ಲು ಫ್ರೆಂಡ್ಸ್. ಥ್ಯಾಂಕ್ಸ್ ಗಾಡ್. ನಿಜವಾಗ್ಲೂ ಫ್ರೆಂಡ್ಸ್, ಎಷ್ಟು ಮನಸ್ಸಿಗೆ ಸಮಾಧಾನ ಆಯಿತು ಗೊತ್ತಾ. ಒಂದು ಅರ್ಧ ಅವರ್ ನಾನು ಇದಕ್ಕೆ ಕೂತಿದ್ದೀನಿ, ಅಯ್ಯೋ ಈ ಥರ ಆಗೋಯ್ತಲ್ಲ ನನ್ನ ಚಾನಲ್ಲು, ವೀಡಿಯೋ ಮಾಡೋಕ್ಕಾಗ್ತಾಯಿಲ್ವಲ್ಲ, ಹಾಕೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್. ನೋಡಿ, ನಮ್ಮದು ಕೆಲಸ ಎಷ್ಟೇ ಬಿಜಿ ಇರಲಿ, ಇದೊಂದು ನಮ್ಮದು ಏನಂದರೆ ಒಂದು ಕೆಲಸದ ಥರನೇ. ಅಂದರೆ ಮಾಡಿದ್ದೀವಲ್ಲ, ಎಲ್ಲರೂ ಮಾಡ್ತಾರಲ್ಲ, ಅವರು 100% ಮಾಡಿದ್ರೆ ನಾವು ಒಂದು 50% ಆದರೂ ಮಾಡಬೇಕು ಅನ್ನೋದು ನನ್ನ ಆಸೆ. ನಂದು ಚಾನಲ್ ಈ ಥರ ಆಗೋಯ್ತಲ್ಲಪ್ಪ ದೇವರೇ. ನನ್ನ ಫ್ರೆಂಡ್ಸ್ ಅಲ್ಲಿ 3 ವರ್ಷ ಆಗೈತೆ, ಇನ್ನು ಮಾನಿಟೈಸನ್ ಆಗಲಿ. ನಾವೇನು ಮಾನಿಟೈಸನ್ ಆಗಲಿ ನಿಧಾನಕ್ಕೆ, ನಮಗೇನು ಅರ್ಜೆಂಟ್ ಆಗಬೇಕು ಅಂತೇನಿಲ್ಲ. ಯಾಕಂದ್ರೆ ನಾವು ಕೆಲಸನೂ ಮಾಡ್ತೀವಿ, ಮನೆ ಕೆಲಸ ಮಾಡಬೇಕು. ಅದ್ರ ಮಧ್ಯೆ ಏನಾದರೂ ಒಂದು ಫ್ರೆಂಡ್ಸ್ ಸುಮ್ಮನೆ ಮನಸ್ಸಿಗೆ ಬೇಜಾರಾಗ್ದಂಗೆ ಯಾವುದಕ್ಕಾದ್ರೂ ಅಂದ್ಕೊಂಡು ಫ್ರೆಂಡ್ಸ್ ಮಾಡ್ತಾಯಿದ್ದ. ಅದೊಂದು ಮನಸ್ಸಿಗೆ ತುಂಬಾ ಬೇಜಾರಾಗೋಯ್ತು. ಅಯ್ಯೋ ಏನು ಮಾಡೋದು ಈ ಥರ. ಆಮೇಲೆ ಫ್ರೆಂಡ್ಸ್, 3-4 ಡೇಸಿಂದ ನೋಡಿ, ನಾನು ಯಾವಾಗ ನಂದು ಚಾನಲ್ಲು ವೀಡಿಯೋ ಹಾಕೋಕ್ಕಾಗಿಲ್ಲ ಆವಾಗೇ ವೀಡಿಯೋ ಮಾಡಿ ಇಟ್ಕೊಂಡಿದ್ದೀನಿ. ಬೇರೆ ಟೈಮಲ್ಲಿ ವೀಡಿಯೋನೇ ಹಾಕಲ್ಲ ಒಂದೊಂದು ಟೈಮ್ ಫ್ರೆಂಡ್ಸ್. ಒಂದು ಟೈಮ್ ನಾನು 15 ಡೇಸ್ ವೀಡಿಯೋ ಹಾಕಿರಲಿಲ್ಲ. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ ಫ್ರೆಂಡ್ಸ್, ಒಂದು ಸಲ 3 ಮಂತು ನಾನು ವೀಡಿಯೋ ಹಾಕಿರಲಿಲ್ಲ. ಆವಾಗ ನೋಡಿದ್ರೆ ಸಬ್ಸ್ಕ್ರೈಬರು ಬರ್ತಾನೇ ಇದ್ದಾರೆ, ವೀಡಿಯೋ ನೋಡ್ತಾನೇ ಇದ್ದಾರೆ, ವ್ಯೂಸ್ ಬರ್ತಾನೆ ಇದೆ. ಆಮೇಲೆ ಫ್ರೆಂಡ್ಸ್ ಅಂದ್ಕೊಂಡೆ, ನಾವು ವೀಡಿಯೋ ಹಾಕಿಲ್ಲ ಅಂದರೂ ಹಳೆ ವೀಡಿಯೋಗೆ ಸಬ್ಸ್ಕ್ರೈಬರು ಮತ್ತು ಇವರೆಲ್ಲ ಬರಬೇಕಾದ್ರೆ ನಾವ್ಯಾಕೆ ವೀಡಿಯೋ ಹಾಕ್ಬಾರ್ದು ಅಂತ ಆವಾಗ ವೀಡಿಯೋ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ನು ಬಿಡಿ ಫ್ರೆಂಡ್ಸ್, ಇವಾಗ ಒಂದಾದರೂ ಹಾಕ್ತೀನಿ. ಮತ್ತು ರೀಲ್ಸು, ಮತ್ತು ಬೆಳಗ್ಗೆನೇ ಆಲ್ರೆಡಿ ಫ್ರೆಂಡ್ಸ್ ನಾನು ಲೈವ್ ಆನ್ ಮಾಡಿದ್ದೆ, ಒಂದು 1 ಅವರ್ ಸುಮ್ಮನೆ ನಾನು ಒಳಗಡೆ ಅಡುಗೆ ಮಾಡ್ತೀನಲ್ಲ, ಲೈವ್ ಕೊಡಿ ಫ್ರೆಂಡ್ಸ್ ಅಂದ್ಕೊಂಡು. ಮತ್ತು ಫ್ರೆಂಡ್ಸ್, ಇನ್ನೊಂದೇನು ಅಂದರೆ, ಸೌಂಡನ್ನ ಮ್ಯೂಟ್ ಮಾಡಿ ಲೈವ್ ಮಾಡಬೇಡಿ. ಅಕಸ್ಮಾತ್ ಫ್ರೆಂಡ್ಸ್ ಎಲ್ರಿಗೂ ಗೊತ್ತಿರ್ತದೆ, ಯಾರಾದರೂ ಮಾಡದೆ ಹೋಗಿದ್ರೆ. ಈ ಥರ ನಾನು ಮಾಡ್ತಾಯಿದ್ದೆ, ಅದರಲ್ಲಿ ವಾಚ್ ಅವರ್ಸ್ ಕಂಪ್ಲೀಟ್ ಬರಲ್ವಂತೆ. ನನ್ನ ಫ್ರೆಂಡ್ ಸಜೆಷನ್ ಕೊಟ್ಟಿದ್ಲು ನಾವು ಮೀಟಪ್ಗೆ ಹೋದಾಗ, ಆವಾಗೇ ಆಗೋಯ್ತು ಫ್ರೆಂಡ್ಸ್. ನಾನಿನ್ನು ನ್ಯೂಟ್ ಲೈವ್ ಮಾಡಲ್ಲ. ಇನ್ನು ಫೇಸ್ ಲೈವ್ ಮಾಡೋಕ್ಕೆ ನನಗೆ ಕೂತ್ಕೊಂಡು 2 ಅವರ್ 3 ಅವರ್ ಆಗಲ್ಲ ಫ್ರೆಂಡ್ಸ್. ಹಂಗಾಗಿ ಸುಮ್ಮನೆ ಮನೇಲೇ ಏನಿಲ್ಲ ಅಂದರೂ ಡೈಲಿ 1 ಅವರ್ 2 ಅವರ್ ಆದರೂ ಲೈವ್ ಆನ್ ಮಾಡಿ ಇಟ್ಕೊಳ್ಳಿ. ಅದು ಸೌಂಡ್ ಇರಲಿ. ನಿಮ್ಮ ಮನೇಲಿ ಯಾರು ಮಾತಾಡೋರು ಏನೂ ಇಲ್ಲ ಅಂದರೆ ಡಿಸ್ಟರ್ಬ್ ಮಾತಾಡಿ, ಏನು ತೊಂದರೆ ಇಲ್ಲ. ಏನಾದರೂ ನೀವು ಪರ್ಸ್ನಲ್ಲಾಗಿ ಮಾತಾಡೋದು ಅದೆಲ್ಲ ಇದ್ದರೆ ಪಬ್ಲಿಕ್ಕಲ್ಲಿ ಇದು ಮಾಡ್ಕೋಬೇಡಿ ಅಂತ ನನ್ನ ಕಡೆಯಿಂದ ಒಂದು ಚಿಕ್ಕ ಸಜೆಷನ್ ಕೊಡ್ತೀನಿ. ಇನ್ನು ನಮ್ಮ ಮನೇಲಿ ಫ್ರೆಂಡ್ಸ್ ಯಾರು ಮಾತಾಡೋಲ್ಲ, ಅವ್ರ ಕೆಲಸಲ್ಲ. ಇನ್ನು ನನ್ನ ಮಗಳು ಎದ್ದೇಳೋದೇ ಲೇಟು. ಮತ್ತು ಇನ್ನು ನಮ್ಮಲ್ಲಿ ಯಾರು ಚಿಕ್ಕ ಮಕ್ಕಳಿಲ್ಲ ಬಂದು ಸೌಂಡ್ ಮಾಡೋಕ್ಕೆ. ಇನ್ನು ಅವ್ರವ್ರ ಕೆಲಸಗಳು, ಅವ್ರ ಫೋನ್ ಬಂದರೆ ಟೆರೆಸ್ ಮೇಲೆ ಹೋಗ್ತಾರೆ.
ಹಂಗಾಗಿ ನನಗೆ ಡಿಸ್ಟರ್ಬೆನ್ಸ್ ಇಲ್ಲ ಲೈವ್ ಮಾಡೋಕ್ಕೆ. ಬೆಳಗ್ಗೆ ಎದ್ದ ತಕ್ಷಣವೇ ಆನ್ ಮಾಡಿರ್ತೀನಿ. ಏನಿಲ್ಲ ಅಂದರೂ 2 ಅವರ್ ಲೈವ್ ಆಗುತ್ತೆ. ನಾನು ಬಟ್ಟೆ ವಾಶ್ ಮಾಡೋಕ್ಕಿದ್ದು ಮತ್ತು ಬಾಗಿಲು ಸಾರಿಸೋದು, ಅಡುಗೆ ಮಾಡೋದು, ತಿಂಡಿ ಮಾಡೋದು ಎಲ್ಲನೂ ಸೌಂಡ್ ಅಷ್ಟೇ, ನಾನು ಮಾತಾಡೋಲ್ಲ. ಒಂದು ಟೈಮ್ ಆಚೆ ಈಚೆ ಬಂದಾಗ ಫ್ರೆಂಡ್ಸ್ ಲೈಕ್ ಕೊಡಿ, ಫ್ರೆಂಡ್ಸ್ ಯಾರಾದರೂ ಲೈವಲ್ಲಿ ಬರ್ತಾ ಇರ್ತಾರಲ್ಲ ಅವ್ರಿಗೆ ನಾನು ಫ್ರೆಂಡ್ಸ್ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಂದ ಹೇಳ್ತಾ ಇರ್ತೀನಿ ಫ್ರೆಂಡ್ಸ್. ಏನಿಲ್ಲ ಅಂದರೆ ಲೈವಲ್ಲೂ ಫ್ರೆಂಡ್ಸ್ 2 ಜನ 3 ಜನ ಒಂದು 4-5 ಜನ ಈ ಥರ ಸಬ್ಸ್ಕ್ರೈಬ್ ಬಂದೇ ಬರ್ತಾರೆ. ನನಗಂತೂ ಫ್ರೆಂಡ್ಸ್ ಒಂದು ದಿನಕ್ಕೆ 2-3 ಸಬ್ಸ್ಕ್ರೈಬರು ಲೈವಲ್ಲಿ ಬರ್ತಾರೆ. ನಾನು 10 ಬರುತ್ತೆ, ನನಗೆ 500 ಬರುತ್ತೆ, 100 ಬರುತ್ತೆ, ನನ್ನ ಚಾನಲ್ ಹಂಗಿದೆ ಹಿಂಗಿದೆ ಅಂತ ಯಾವುದೂ ಹೇಳಲ್ಲ ಫ್ರೆಂಡ್ಸ್. ನಾನು ಏನೇ ಹೇಳಿದ್ರು ಇರೋದೇ ವಿಷಯ ಹೇಳೋದು. ಆಮೇಲೆ ಫ್ರೆಂಡ್ಸ್ ಒಂದು 4-5 ಡೇಸಿಂದ ಮಂಗಳವಾರ ಒಂಥರ ಮನ್ಸಿಗೆ ಬೇಜಾರಾಯ್ತಾಯಿತ್ತು. ಆಮೇಲೆ ಅವರು ಭರತ್ ಅವ್ರನ್ನ ಮೀಟ್ ಮಾಡಬೇಕು ಅಂದರೆ ಸಂಡೇನೇ ಸಿಗೋದು ಅಂತ ಹೇಳಿದರು. ಇನ್ನು ಫ್ರೆಂಡ್ಸ್ ನಮಗೆ ಸಂಡೇನೂ ಕೆಲಸ ಇರುತ್ತಲ್ಲ, ನಾನು ನೋಡೋಣ ಸಂಡೇ ಕೆಲಸ ಇಲ್ಲ ಅಂದರೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ನಮ್ಮ ಮಗಳು ಅದನ್ನು ವೀಡಿಯೋ ಹಾಕೋ ಥರ ತೋರಿಸ್ಕೊಟ್ಲು. ಮೊದಲು ಆಗ್ತಿದ್ವಲ್ಲ ಆ ಥರ ಅದು. ಆಮೇಲೆ ಫ್ರೆಂಡ್ಸ್ 2 ವೀಡಿಯೋ ಇತ್ತು, ಅದನ್ನು ಅಪ್ಲೋಡ್ ಮಾಡಿದೆ. ರೀಲ್ಸು ಇತ್ತು, ಇನ್ನು ಶಾರ್ಟ್ಸ್ ವೀಡಿಯೋ ಇತ್ತು, ಅದನ್ನು ಅಪ್ಲೋಡ್ ಮಾಡಿದೆ. ಇನ್ನು ಒಂದೇ ಒಂದು ವೀಡಿಯೋ ಐತೆ ಫ್ರೆಂಡ್ಸ್, ಅದನ್ನು ಎಡಿಟ್ ಮಾಡೋಕ್ಕೆ ಈಗ ನನಗೆ ಟೈಮ್ ಇಲ್ಲ. ಈವ್ನಿಂಗು ಕೆಲಸ ಮುಗಿಸ್ಕೊಂಡು ಇನ್ನೇನೀಗ ಫ್ರೆಂಡ್ಸ್ 12 ಆಯಿತು. 12:30ಗೆಲ್ಲ ನಾನು ಕೆಲಸಕ್ಕೆ ಹೋಗ್ಬೇಕಲ್ಲ, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿಲ್ಲ ಫ್ರೆಂಡ್ಸ್. ಹಂಗಾಗಿ ಇವತ್ತು ಆ ಥರ ಆಗೋಯ್ತು ಫ್ರೆಂಡ್ಸ್. ಅದಕ್ಕೆ ನಿಮಗೂ ಆಮೇಲೆ ಚಾನಲ್ ಚೆಕ್ ಮಾಡ್ತೀನಿ, ಅಕ್ಕ ಚಾನಲಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅನ್ನುತ್ತೆ ಆ ಹುಡುಗ. ಫ್ರೆಂಡ್ಸ್ ನಿಜವಾಗ್ಲೂ ನೋಡಿ ಒಂದು ಮಾತು ಹೇಳ್ತಾರೆ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರಲ್ಲ ನೋಡಿ. ಅವರು 5-6 ಚಾನಲ್ ಓಪನ್ ಮಾಡ್ಕೊಂಡಿದ್ದಾರೆ. ಅವ್ರ ಮದರು, ಅವ್ರ ಫಾದರು, ಅವರು ಎಲ್ಲ ಮಾನಿಟೈಸನ್ ಆಗಿದೆ ನೋಡಿ ಫ್ರೆಂಡ್ಸ್. ಯಾರೇ ಆಗಲಿ ಒಂದು ಕೆಲಸನ ಕಲಿತು ಮಾಡಿದ್ರೆ ನಾವು ಅದನ್ನು ಖುಷಿ ಪಡಬೇಕು ನೋಡಿ. ಆ ಹುಡುಗ ಎಷ್ಟು ಚಿಕ್ಕ ಏಜಲ್ಲಿ ನಮ್ಮಂಥ ಎಲ್ಲ ದೊಡ್ಡ ಏಜ್ ಇರೋರೆಲ್ಲ ಅವನ ಹತ್ರ ಹೋಗ್ತೀವಿ, ಯಾಕೆಂದರೆ ಅವನಿಗೆ ಟ್ಯಾಲೆಂಟ್ ಇದೆ. ಮತ್ತು ನೋಡಿ ಅವನು ಎಜುಕೇಷನ್ ಮಾಡಬೇಕು, ಓದ್ತಾ ಇದ್ದಾನೆ. ಹಂಗೆ ಇದನ್ನು ಮಾಡ್ಕೊಂಡು ಶನಿವಾರ ಭಾನುವಾರ ಎಲ್ಪ್ ಮಾಡುತ್ತೆ ಆ ಹುಡುಗ ಫ್ರೆಂಡ್ಸ್. ಯಾವುದೇ ಆಗಲಿ ಯಾರೂ ಹಂಗೆ ಮಾಡಲ್ಲ, ನಾವೇನು ಹಂಗೆ ಮಾಡಲ್ಲ. ಏನಾದರೂ ಒಂದಿದ್ದರೆ ಅದಕ್ಕೋಸ್ಕರ ಫ್ರೆಂಡ್ಸ್ ನನಗೆ ತುಂಬಾ ಖುಷಿ ಆಗುತ್ತೆ ಅವನ ಬೆಳವಣಿಗೆ ನೋಡಿದ್ರು ಅಷ್ಟೇ. ನಾನು AI ಆ್ಯಪಲ್ಲಿ ತಮ್ನಲ್ಲಿ ಮಾಡೋದು ಅದೆಲ್ಲನೂ ಸ್ವಲ್ಪ ನೋಡ್ಕೊಂಡು ಬರೋಣ. ವೀಡಿಯೋದಲ್ಲಿ ತೋರಿಸೋದೆಲ್ಲ ನನಗೆ ಅಷ್ಟು ಮಾಡೋಕ್ಕೂ ಗೊತ್ತಾಗಲ್ವಲ್ಲ ಫ್ರೆಂಡ್ಸ್. ಇನ್ನು ನನ್ನ ಮಗಳು ಕೇಳಂದರೆ ಅವಳು ವರ್ಕಲ್ಲಿ ಬ್ಯುಸಿ ಆಗಿರ್ತಾಳೆ. ಅದು AI ಆ್ಯಪಲ್ಲಿ ಫ್ರೆಂಡ್ಸ್ ಇವಾಗ ಎಲ್ಲರೂ ತಮ್ನಲ್ಲಿ ಅದರಲ್ಲೇ ಆಗ್ತಾರೆ ನೋಡಿ. ಅದೆಲ್ಲ ವೀಡಿಯೋ ಬಿಟ್ಟಿದ್ದಾರೆ. ನಮಗೆ ಅಷ್ಟೊಂದು ಪುರುಷತ್ತು ತಾಳ್ಮೆ ಇಲ್ಲ. AI ಆ್ಯಪಿಂದ ಮತ್ತು ಜಾರ್ಜ್ ಬಿಟರ್ಗೆ ಹೋಗಬೇಕು, ಅಲ್ಲಿಂದ ಸೆಟ್ಟಿಂಗ್ ಹೋಗಬೇಕು. ಒಂದು ಅರ್ಧ ಕಲ್ತಿದ್ದೀನಿ, ಪೂರ್ತಿ ಕಲ್ತ್ಕೊಳ್ಳೋಷ್ಟು ಟೈಮ್ ಇಲ್ಲ ಫ್ರೆಂಡ್ಸ್. ನಾನು ಅದನ್ನೇ ಒಂದು 2-3 ದಿವಸ ನೋಡಿ ಮಾಡಿದ್ರೆ ಕಲ್ತ್ಕೊತೀನಿ. ಈಗ ನೋಡಿ ನಾನು ಚಾನಲ್ ಎಡಿಟ್ ಮಾಡೋದನ್ನು ಪುಜ್ಗಲಾಗ್ ಅಂತ ಇದ್ದಾರೆ ಯೂಟ್ಯೂಬಲ್ಲಿ, ಅವ್ರದ್ರಲ್ಲಿ ನೋಡ್ಕೊಂಡು ಈಗ ಎಡಿಟ್ ಮಾಡುವಾಗ ಕಟ್ ಮಾಡೋದು, ಆಮೇಲೆ ಯಾವ ವೀಡಿಯೋನ ಬೇಡ ಎಷ್ಟು ಬೇಕು ಮತ್ತು ಅದರಲ್ಲೇ ಕಟ್ ಮಾಡಿ ಶಾರ್ಟ್ಸ್ ಹಾಕೋದು. ನಾನು ಶಾರ್ಟ್ಸ್ ಏನು ಕಟ್ ಮಾಡೋಕ್ಕಲ್ಲ ಫ್ರೆಂಡ್ಸ್, ನಾನು ಮಾಡೋದೇ 50 ಸೆಕೆಂಡು ಇಲ್ಲ 40 ಸೆಕೆಂಡು. ಯಾಕಂದ್ರೆ ನನಗೆ ಅಷ್ಟೊಂದು ಟೈಮ್ ಇಲ್ಲ. ಆಮೇಲೆ ಡಿಲೀಟ್ ಮಾಡೋದು, ಆಮೇಲೆ ವಾಯ್ಸ್ ಓವರ್ ಕೊಡೋದು, ಇದನ್ನೆಲ್ಲ ನಾನು ಅವರಿಂದಲೇ ಕಲ್ತ್ಕೊಂಡೆ ಫ್ರೆಂಡ್ಸ್. ಯಾಕೆ ಒಬ್ಬರಿಂದ ಕಲ್ತಿದ್ದ ನಾವಿಲ್ಲ ಅಂತ ಹೇಳಬೇಕು, ಅದನ್ನು ನಾನು ಅದರಲ್ಲೇ ಕಲ್ತ್ಕೊಂಡೆ. ಇದೊಂದು AI ಆ್ಯಪಲ್ಲಿ ಯಾಕಂದರೆ ಡಾರ್ಕ್ನೆಸ್ ಬರುತ್ತೆ ಎಲ್ರದ್ದು ತಮ್ನಲ್ಲಿ, ಅದೊಂದು ಕಲ್ತ್ಕೋಬೇಕು ಅಂತಿದ್ದೀನಿ ಫ್ರೆಂಡ್ಸ್. ನೋಡೋಣ ಯಾವಾಗ ಕಲ್ತಾಗ ನಾನು ತಮ್ನಲ್ಲಿ ಹಾಕೋದು ನೀವು ನೋಡ್ತಿರಲ್ಲ. ತಮ್ನಲ್ಲಿ ಏನಂದರೆ ಫಸ್ಟ್ ಅಷ್ಟೇ 2 ಸೆಕೆಂಡು ಇರಲ್ಲ, ಹೋಗ್ಬಿಡುತ್ತೆ. ಆಮೇಲೆ ಕಾಣಿಸೋದೇ ವೀಡಿಯೋ, ಒರಿಜಿನಲ್ ವೀಡಿಯೋ. ಹಂಗಾಗಿ ಫ್ರೆಂಡ್ಸ್ ಸ್ವಲ್ಪ ಸಮಾಧಾನ ಆಯಿತು. ದೇವ್ರೆ ಏನು ಮಾಡೋದಪ್ಪ ಹಿಂಗೆ ಆಗುತ್ತಲ್ಲ ಅಂದ್ಕೊಂಡಿದ್ದೆ. ಒಂದೊಂದ್ಸಲ ಹಂಗಾಗುತ್ತೆ. ಅವಳು ನನ್ನ ಫ್ರೆಂಡ್ಸ್ ಕೇಳಿದ್ರೆ ಸ್ಟೋರೇಜ್ ಅಂತ ಏನಾದರೂ ಬರ್ತಾಯ್ತಾ ನೋಡು, ವೀಡಿಯೋ ಸ್ಟೋರೇಜ್ ಅಂತ ಬರ್ತಾಯ್ತಾ ನೋಡು, ಎಲ್ಲನೂ ಕ್ಲಿಯರ್ ಮಾಡಿ, ಎಲ್ಲನೂ ಮಾಡಿದ್ದೀನಿ ಕಣೆ ಅಂದೆ. ಆಮೇಲೆ ನನ್ನ ಮಗಳು ಹೊಂಟಿದ್ಲು ಕೆಲಸಕ್ಕೆ. ಆಗ ಒಂಚೂರು ತೋರಿಸಿದಾಗ ಪ್ಲಸ್ ಮಮ್ಮಿ ಈ ಥರ ಯೂಟ್ಯೂಬ್ ಅಂದ್ಕೊಂಡ್ಬಿಟ್ಟು ಎಲ್ಲನೂ ತೋರಿಸ್ಕೊಟ್ಲು. ಅವಳೇ ತೋರಿಸ್ಕೊಡ್ತಾಳೆ ಅಂದರೆ ಅವಳು ಕೆಲಸ ಮಾಡ್ತಾ ಇರ್ತಾಳಲ್ಲ. ಹಂಗಾಗಿ ಇದೊಂದು ಸಮಾಧಾನದ ಮಾತಾಯಿತು ಫ್ರೆಂಡ್ಸ್. ಬನ್ನಿ ಇವತ್ತು ನಾನು ಏನೆಲ್ಲ ನಾಷ್ಟ ಮಾಡಿದ್ದೀನಿ, ನನ್ನ ಡೈಲಿ ರೋಟೀನ್ ಆಲ್ರೆಡಿ ನಿಮಗೆಲ್ಲ ಹೇಳೋ ಅವಶ್ಯಕತೆಯೇ ಇಲ್ಲ. ಡೈಲಿ ನಾನು ಏನು ಕೆಲಸ ಮಾಡ್ತೀನಿ ಅಂತ, ಪಾತ್ರೆ ತೊಳೆಯೋದು, ಮನೆ ಒರೆಸೋದು, ಕಸ ಗುಡಿಸೋದು, ಇನ್ನು ಮತ್ತು ಮೇಲೆ ಗಿಡಕ್ಕೆ ನೀರು ಹಾಕಕ್ಕೆ ಹೋಗಿಲ್ಲ ಫ್ರೆಂಡ್ಸ್. ಇವಾಗ ಟೈಮು ಇದ್ದರೆ ಹೋಗಿ ಬಿಸಿಲಲ್ಲಿ ಮೇಲೆ ನೀರು ಹಾಕ್ತೀನಿ. ಮಳೆ ಬಂದಿಲ್ಲ, ಮೊನ್ನೆ ಎಲ್ಲ ಮಳೆ ಒಯ್ದಿದ್ದು ನೀರೇ ಇತ್ತು. ಇನ್ನು ಫ್ರೆಂಡ್ಸ್ ಎಲ್ಲ ಬ್ಲೌಸು ನಂದು ಸ್ವಲ್ಪ ಲೂಸ್ ಆಗಿದೆ, ಅದನ್ನೆಲ್ಲ ಸ್ಟಿಚ್ ಹಾಕಿಸ್ಕೋಬೇಕು. ಸ್ವಲ್ಪ ಟೈಟ್ ಇರೋದನ್ನೆಲ್ಲ ಓಪನ್ ಮಾಡಬೇಕು. ಅಂದರೆ ಫ್ರೆಂಡ್ಸ್ ನಾನು ಈಗ ಸ್ವಲ್ಪ ಸಣ್ಣ ಆಗಿದ್ದೀನಿ ಅಂತೆ, ನನಗೆ ಗೊತ್ತಿಲ್ಲ. ಆದರೆ ನಾನು ವೆಯ್ಟ್ ಲಾಸಲ್ಲೂ ನೋಡಿದ್ದೀನಿ, 74 ಇದ್ದೀನಿ. 78 ಫಸ್ಟ್ 85 ಇದ್ದೆ, ಅಲ್ಲಿಂದ 78 ಆದೆ, ಈಗ 74 ಆಗಿದ್ದೀನಿ. ನೋ ಪ್ರಾಬ್ಲಮ್ ಫ್ರೆಂಡ್ಸ್. 65 70 ಇದ್ದರೆ ಸಾಕು ಮನುಷ್ಯ. ಅಷ್ಟೊಂದೇನಿರೋ ಅವಶ್ಯಕತೆ ಇಲ್ಲ. ಹಾಗಾಗಿ ಕೆಲಸದ್ದು ಯಾವಾಗ ಸಣ್ಣಕ್ಕಾಯ್ತೀವೋ ಯಾವಾಗ ದಪ್ಪಕ್ಕಾಯ್ತೀವೋ ಫ್ರೆಂಡ್ಸ್ ಅದಂತೂ ನನಗೆ ಗೊತ್ತಿರಲ್ಲ. ಇಷ್ಟ ಆಗಿದೆ. ಇನ್ನು ಫ್ರೆಂಡ್ಸ್ ಇವತ್ತು ನಾನು ಏನು ನಾಷ್ಟ ಮಾಡೋಣಪ್ಪ ಅನ್ನೋ ಟೈಮಲ್ಲಿ ದೋಸೆಗೆ ರುಬ್ಬಿಟ್ಟಿದ್ದೆ. ಗೊತ್ತಿಲ್ಲದೆ ರಾತ್ರಿ ಪುಳಿಯೋಗರೆ ಗೊಜ್ಜಿಗೆ ಹುಣಸೆಹಣ್ಣು ಹಾಕಿಟ್ಟಿದ್ದು, ಅದನ್ನು ತೆಗೆದು ಫ್ರಿಜ್ಗಿಟ್ಟು ದೋಸೆ ಮಾಡಿ, ಟೊಮೊಟೊ ಚಟ್ನಿ ಮಾಡಿ, ರೈಸ್ ಮಾಡಿ. ಅದೇನೋ ಗೊತ್ತಿಲ್ಲ, ನೆನ್ನೆನೇ ನನ್ನ ಮಗಳು ಮಮ್ಮಿ ಇವತ್ತು ಮಜ್ಜಿಗೆದು ಮೊಸರು ಸಾರು ಮಾಡ್ತೀಯಲ್ಲ ಅದನ್ನು ಮಾಡು ಅಂತ ಹೇಳಿದ್ದು. ಆಯಿತು ಬಿಡವ ಅದನ್ನೇ ಮಾಡೋಣ ಅಂದರೆ. ನೆನ್ನೆ ಅವ್ರ ಫ್ರೆಂಡ್ಸ್ 1-2 ಜನ ಬಂದಿದ್ರಂತೆ. ಸಾಂಬಾರು ಒಬ್ಬಟ್ಟು ಸಾರಿತ್ತು, ಅದಕ್ಕೆ ರೈಸ್ ಮಾಡಿ ಊಟಕ್ಕೆ ಇಟ್ಕೊಟ್ಟವಳೆ. ಇನ್ನು ಇವತ್ತು ಅವಳ ಫ್ರೆಂಡ್ಸ್ ಎಲ್ಲ ಏನೋ ಮಮ್ಮಿ ನಾವು ಬೇಗ ಬರ್ತೀವಿ ಆಫೀಸಿಂದ, ಇಲ್ಲೇ ಊಟ ಮಾಡ್ಕೊಂಡು ಹೋಗ್ತಾರೆ ಅವರು 2 ಜನ ಅಂದರು. ಸರಿ ಆಯಿತು. ಇನ್ನೇನೋ ನಾನು ಸಾಂಬಾರು ಮಾಡಿಟ್ಟಿದ್ದೀನಿ. ರೈಸು ಸ್ವಲ್ಪ ಜಾಸ್ತಿ ಮಾಡಿದೆ, ಆದರೆ ಅದು ಸಂಜೆ ತನಕ ಅಷ್ಟೊಂದು ರೈಸ್ ಉಳಿಯಲ್ಲ, ನಾನು ತಗೊಂಡೋಗ್ತೀನಿ. ಅವಳು ಫ್ರೆಂಡ್ಸ್ ದೋಸೆ ಮತ್ತು ಚಟ್ನಿ ತಗೊಂಡು ಹೋದ್ಲು.
ಇನ್ನು ನಾನು ದೋಸೆ ಚಟ್ನಿ ರೈಸ್ ಸಾಂಬಾರು ತೊಗೊಂಡೋಗ್ತೀನಿ. ಇನ್ನು ಸಾಂಬಾರು ಅದೇ ಆಗುತ್ತೆ, ಅವ್ರು 3 ಜನ 4 ಜನ ಬಂದ್ರೂ ಆಗುತ್ತೆ. ನಾನು ಸ್ವಲ್ಪ ಜಾಸ್ತಿನೇ ಸಾಂಬಾರು ಮಾಡಿರ್ತೀನಿ ಫ್ರೆಂಡ್ಸ್. ಇದು ಪದೇ ಪದೇ ಬಿಸಿ ಮಾಡೋ ಹಾಗಿಲ್ಲ. ಮೆಣಸಾಳೆ ಅಂತಾರೆ, ಆಮೇಲೆ ಮಾಗಿಕಾಯಿ ಬರುತ್ತೆ, ಸೋರೆಕಾಯಿ, ಅದನ್ನು ಬೇಯಿಸಿ ಅದರೊಳಗೆ ಹಾಕಿದ್ರೆ ತುಂಬಾ ಟೇಸ್ಟ್ ಇರುತ್ತೆ. ಇನ್ನು ಅವಳು ನೆನ್ನೆನೂ ಮುದ್ದೆ ಮಾಡ್ಕೊಂಡು ಊಟ ಮಾಡಿ ನನಗೂ ಮುದ್ದೆ ಬೇಕಂದು ನಾನು ಬೇಡ ಅಂತ ಹೇಳಿದೆ. ಡೈಲಿ ಇಷ್ಟಪ್ಪ ಮುದ್ದೆ ಮಾಡ್ತಾಳೆ ಫ್ರೆಂಡ್ಸ್. ನಾನು ಸೆಕೆಂಡ್ ಶಿಫ್ಟು ಬರೋದು 11:30. ಅದಕ್ಕೆ ಇವತ್ತು ಹೇಳಿದ್ದೀನಿ, ಇವತ್ತು ನನಗೆ ಒಂದು ಮುದ್ದೆ ಮಾಡಿಟ್ಟಿರು, ಬಂದಾಗ ಮಾಡಬೇಡ ಅಂತ ಹೇಳ್ತೀನಿ. ಆದರೆ ಅವಳು ಕೇಳಲ್ಲ ಫ್ರೆಂಡ್ಸ್. ಅವಳು 11 ಗಂಟೆಗೆ ಎದ್ದು ಆವಾಗಲೇ ನನಗೆ ಮುದ್ದೆ ಮಾಡಿಕೊಡ್ತಾಳೆ. ನಾನು ಬೇಡ ಕಣವ, ಆರೋಯ್ತದೆ, ಆಟ್ ಪಾಸ್ಗೆ ಹಾಕಿ ಇಟ್ಟಿರು, ನಾನು ಬಂದು ಹೆಂಗೋ ತಿಂತೀನಿ, ನೀನು ಮಲ್ಕೊತೀನಿ ಫ್ರೆಂಡ್ಸ್. ಅವಳು ಇಲ್ಲ, ನಾನು ಬರೋದು ನೋಡ್ಕೊತಾಳೆ, ಟೈಮ್ ಗೊತ್ತಲ್ಲ. ನಾನು ಬರೋ ಟೈಮಲ್ಲಿ ಮುದ್ದೆ ಬೇಯ್ತಾ ಇರುತ್ತೆ, ಆವಾಗ ಕುತ್ಕೊಳ್ಳೋಕ್ಕೆ ಮಲ್ಕೊಳಕ್ಕೆ ಬಿಡಲ್ಲ ಅವಳು. ಮಮ್ಮಿ ಫಸ್ಟು ಮುದ್ದೆ ಊಟ ಮಾಡು, ಆಮೇಲೆ ಮಲ್ಕೊ, ನಾನು ಮನೆ ಕಳಕ್ಕೆ ಬಿಡಲ್ಲ ಅಂತಾಳೆ. ಅದಕ್ಕೆ ಇವತ್ತು ಹೇಳಿದ್ದೀನಿ ನಾನೇ, ನಾನು ಬರೋ ಅಷ್ಟರಲ್ಲಿ ಒಂದು ಚಿಕ್ಕ ಮುದ್ದೆ ಮಾಡಿರವ, ನೀವೆಲ್ಲ ಊಟ ಮಾಡ್ಕೊಂಡಾದ್ಮೇಲೆ ಅಂತ ಹೇಳಿದ್ದೀನಿ. ಹೋದ್ರೆ ಅಷ್ಟೊತ್ತಾಗ್ತದೆ. ಇನ್ನು ಫ್ರೆಂಡ್ಸ್ ಅದನ್ನೇ ಮೆಣಸಾಳೆ, ಅದೇನಿಲ್ಲ, ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಇದು ಧನಿಯಾ ಪುಡಿ, ಒಂದು ಸ್ವಲ್ಪ ತೆಂಗಿನಕಾಯಿ ಎಲ್ಲನೂ ರುಬ್ಬಿ ಫ್ರೆಂಡ್ಸ್. ನೀವು ಮಾಮೂಲಿ ಒಗ್ಗರಣೆ ಏನು ಹಾಕ್ತೀರ ಅದು ಹಾಕಿ, ಸಾಂಬಾರು ಸ್ವಲ್ಪ ಅದು ಖಾರ ಬೆಂದ ಮೇಲೆ ಹಾರಕ್ಕಿಡಬೇಕು. ತಣ್ಣಗಾದಾಗ ಮಜ್ಜಿಗೆ ಮೊಸರು ನಿಮಗೆ ಗಟ್ಟಿಗೆ ಬೇಕೋ ತೆಳ್ಳಗೆ ಬೇಕೋ. ನಾನು ಗಟ್ಟಿಗೆ, ಸ್ವಲ್ಪ ಗಟ್ಟಿ, ಅತಿ ಗಟ್ಟಿಗೆ ಏನಿಲ್ಲ, ಅದು ಸೌಟಿಂದ ನಾವು ತೆಗೆದು ದೋಸೆ ಇಟ್ಬಿಡ್ತೀವಲ್ಲ ಆ ಥರ. ಹಂಗಾಗಿ ದೋಸೆ ಇಟ್ಟು ರಾತ್ರಿ 12 ಗಂಟೆಗೆ ಅವಳೇ ರುಬ್ಬಿಟ್ಟಿದ್ಲು. ಇಲ್ಲಾಂದರೆ ಮುಚ್ಚಳ ಮುಚ್ಚಿದ್ವಲ್ಲ, ಚೆನ್ನಾಗಿ ಉಕ್ಕಿತ್ತು. ಒಂದು 1/4 kg ನೆನೆ ಹಾಕ್ತೀನಿ ಫ್ರೆಂಡ್ಸ್. ಸುಮ್ಮನೆ ಯಾರು ತಿನ್ನಲ್ಲ ಮಾಡಲ್ಲ ಅಂದ್ಬಿಟ್ಟು ನಾನು ಎಷ್ಟು ಬೇಕು ಅಷ್ಟೇ. ಇನ್ನು ಪಾತ್ರೆ ತೊಳೆದಾಯಿತು, ಬಟ್ಟೆ ವಾಶ್ ಮಾಡಾಯಿತು, ನಾನೇ ದೇವ್ರ ಪೂಜೆನೂ ಮಾಡಿದೆ. ಅವಳು ಕೆಲಸಕ್ಕೆ ರೆಡಿ ಆಯ್ತಿದ್ಲು. ಇಷ್ಟು ಕೆಲಸ ನಮ್ಮ ಮನೇಲಿ ಡೈಲಿ ಆಗುತ್ತೆ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್ ಇವಾಗ ನಾನು ಇನ್ನೇನು ನೋಡಿ ಟೈಮು ಇನ್ನು ರೆಡಿ ಆಗೋಕ್ಕೆ ಇನ್ನೊಂದು 10 ನಿಮಿಷ ಏನಿಲ್ಲ ಫ್ರೆಂಡ್ಸ್. ಇದೇ ರೆಡಿ ಆಗಿದ್ದೀನಿ. ಒಂದು ಡ್ರೆಸ್ ಹಾಕ್ಕೊಂಡು ಊಟ ತುಂಬ್ಕೊಂಡು ಆಲ್ರೆಡಿ ಬಟ್ಟೆ ಐರನ್ ಮಾಡಿಟ್ಟಿದ್ದೀನಿ. ಅಲ್ಲೊಂದು ಲಿಫ್ಟಿಗೆ ತಗೋಬೇಕು ಫ್ರೆಂಡ್ಸ್. ನೋಡಿದ್ರೆ ಆ ಅಂಗಡಿ ರೋಡೆಲ್ಲ ಬಗಿತಾವ್ರೆ. ಈಗ ಫ್ರೆಂಡ್ಸ್ ನೀವೇ ನೋಡಿದರೆ ಬೆಂಗಳೂರಲ್ಲಿ ರೋಡೆಲ್ಲ ಬಗಿತಾ ಇದ್ದಾರೆ, ಏನೋ ಎಲೆಕ್ಷನ್ ಬರುತ್ತೋ ಏನೋ ಅದಕ್ಕೆ. ಹಂಗಾಗಿ ತಗೊಳಕ್ಕೆ ಹೋಗೋಕೆ ಆಗ್ತಾನೇ ಇಲ್ಲ ಫ್ರೆಂಡ್ಸ್. ಇನ್ನು ಮನೆಗೆ ಹಣ್ಣುಗಳು ಬಾಳೆಹಣ್ಣು ಒಂದೇ ಫ್ರೆಂಡ್ಸ್ ಇರೋದು. ಇನ್ನು 2 ಬಾಳೆಹಣ್ಣಿದೆ. ಇನ್ನು ಯಾವ ಹಣ್ಣು ತಂದಿಲ್ಲ. ಇದು ಹಲಸಿನ ಹಣ್ಣು ನಾವು ನಮ್ಮ ಮನೆ ಹತ್ರನೇ ಮಾಡ್ತಾರೆ ಫ್ರೆಂಡ್ಸ್. ಒಂದಿನ 300ದು, ಇನ್ನೊಂದು ದಿನ 200ದು ತಂದು ಒಂದು ವೀಕ್ ಪೂರ್ತಿ ಹಲಸಿನ ಹಣ್ಣು ತಿಂದು ಮೊನ್ನೆ ಅರ್ಧ ಅಲ್ಲೇ ಕೊಳ್ತಂಗೆ ಆಗ್ಬಿಟ್ಟಿತ್ತು. ಅವಳು ಕಟ್ ಮಾಡಲಿಲ್ಲ, ನಾನು ಕಟ್ ಮಾಡಲಿಲ್ಲ. ಅದಕ್ಕೆ ಇನ್ನು ಈ ಸದ್ಯಕ್ಕೆ ಯಾವ ಹಣ್ಣು ತರ್ತಾಯಿಲ್ಲ. ದಾಳಿಂಬೆ ಇವತ್ತಿಗೆ ಖಾಲಿ ಆಗೋಯ್ತು. ಬೀಟ್ರೋಟ್ ಇನ್ನೂ ಸ್ವಲ್ಪ ಇದೆ. ಇನ್ನು ನಾಳೆ ನೋಡಿದ್ರೆ ಸ್ವಲ್ಪ ದಾಳಿಂಬೆ, ಇನ್ನೊಂದು ಯಾವುದಾದ್ರೂ ದ್ರಾಕ್ಷಿ ನೋಡಿದೆ ನೆನ್ನೆ ಅಂಗಡಿಲಿ, ಅದು ಚೆನ್ನಾಗಿದ್ದರೆ ತಗೊಂಡು ಬರ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ನನ್ನ ಡೈಲಿ ರೋಟೀನ್ ಫ್ರೆಂಡ್ಸ್. ನೀವಾದರೂ ಅಷ್ಟೇ. ನಾನು ಇವಾಗ 7 ಗಂಟೆಗೆ ಎದ್ದೇಳ್ತೀನಿ, ಸೆಕೆಂಡ್ ಶಿಫ್ಟು. ನಾವೆಷ್ಟು ಹೆಲ್ತ್ ನೋಡ್ಕೋತೀವೋ ನಾವು ಅಷ್ಟು ಚೆನ್ನಾಗಿರ್ತೀವಿ. ನಮ್ಗೆ ಯಾವಾಗಲೂ ಬಿಸಿ ಅಂದರೆ ಫ್ರೆಂಡ್ಸ್, ಯಾವಾಗಾದ್ರೂ ಒಂದ್ಸಲ ಹೋಗಿ ಡಾಕ್ಟ್ರ್ ಹತ್ರ ದುಡ್ಡು ಕಟ್ಟಬೇಕಾಗುತ್ತೆ. ಅದಕ್ಕೆ ನಾನು ಎಲ್ರಿಗೂ ಏನು ಹೇಳ್ತೀನಿ ಅಂದರೆ, ಸ್ವಲ್ಪ ಫಸ್ಟು ಹೆಲ್ತ್ ನೋಡ್ಕೊಳ್ಳಿ. ನಾವೇನು ಅದೇ ತಿನ್ನಬೇಕು ಇದೇ ತಿನ್ನಬೇಕು ಅಂತೇನಿಲ್ಲ. ನಮ್ಮ ಮನೇಲಿ ಏನೈತೆ ಅದನ್ನೇ ನೀಟಾಗಿ ಮಾಡ್ಕೊಳ್ತೀನಿ. ಏನು ಅದನ್ನು ತಿಂದರೆ ಏನು 100 ವರ್ಷ 1000 ವರ್ಷ ಬದುಕಲ್ಲ. ಒಟ್ಟಿನಲ್ಲಿ ಹೆಲ್ತ್ಗೆ ಟೈಮ್ಗೆ ಒಂದು ಗ್ಯಾಸ್ಟ್ರಿಕ್ ಬರ್ದಂಗೆ ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಊಟ, ಒಂದೇನಾದರೂ ನೀರು ಕುಡಿಯೋದು, ಏನಾದರೂ ಒಂದು ಸೌತೆಕಾಯಿ ತಿನ್ನೋದು. ನಾನು ಸೌತೆಕಾಯಿ ಫ್ರೆಂಡ್ಸ್ ನೆನ್ನೆಗೆ ಖಾಲಿ ಆಯಿತು, ಅದನ್ನು ತರಲಿಲ್ಲ, ಹೇಳೋದು ಮರ್ತೆ, ಸಾರಿ. ಹಂಗಾಗಿ ನಿಮ್ಮ ಏನೈತೆ ಫ್ರೆಂಡ್ಸ್ 3 ಟೈಮು ಚೆನ್ನಾಗಿ ಊಟ ಅಡುಗೆ ಮಾಡ್ಕೊಳ್ತೀನಿ. ನಮ್ಗೆ ಯಾವ ಕಾಯಿಲೆನೂ ಬರೋಲ್ಲ. ಅದೇ ತಿನ್ನಬೇಕು ಇದೇ ತಿನ್ನಬೇಕು ಅಂತ ಏನಿಲ್ಲ. ಇನ್ನು ಫ್ರೆಂಡ್ಸ್ ಇನ್ನೊಂದು ಖುಷಿ ವಿಷಯ, ಲೆಮೆನ್ನು 5 ರೂಪೀಸ್ ಆಗೈತೆ. ಮೊನ್ನೆನೇ ಒಂದು 10 ತಂದು ಫ್ರಿಡ್ಜ್ಗೆ ಇಟ್ಟಿದ್ದೀನಿ. ನಾನು ತರೋ ಹಾಗಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನೀವೆಲ್ಲರೂ ತಾಳ್ಮೆಯಿಂದ ನನ್ನ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ನಿಮ್ಮೆಲ್ರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ನೋಡಿದ್ರೆ ನನಗೆ ಒಂದು ಖುಷಿ ಆಗುತ್ತೆ. ಓಕೆ ಫ್ರೆಂಡ್ಸ್, ಬಾಯ್.